ರಾಕಿಂಗ್ ಸ್ಟಾರ್ ಯಶ್ ಅವರ ಟಾಕ್ಸಿಕ್ ಸಿನಿಮಾ ಯಾವಾಗ ಬರುತ್ತೆ, ಯಾವಾಗ ನೋಡಬಹುದು ತೆರೆ ಮೇಲೆ ಅಂತ ಹೇಳಿ ಕಾಯ್ತಾ ಇದ್ದಂತ ಅಭಿಮಾನಿಗಳಿಗೆ ಮತ್ತೊಂದು ಬ್ಯಾಡ್ ನ್ಯೂಸ್. ಈಗ ರಾಕಿ ಬಾಯ್ ಅಭಿಮಾನಿಗಳಿಗೆ ಮತ್ತೊಂದು ಬಿಗ್ ಶಾಕ್ ಸಿಗ್ತಾ ಇದೆ. ಯಶ್ ಅಭಿನಯದ ಟಾಕ್ಸಿಕ್ ಸಿನಿಮಾ ಮತ್ತೊಮ್ಮೆ ಮುಂದೂಡಿಕೆ ಆಗಿದೆ. ಜೂನ್ 4ಕ್ಕೆ ರಿಲೀಸ್ ಆಗಬೇಕಾಗಿದ್ದಂತಹ ಬಹು ನಿರೀಕ್ಷಿತ ಟಾಕ್ಸಿಕ್ ಈ ಮೊದಲು ಮಾರ್ಚ್ 19ಗೆ ತೆರೆಗೆ ಬರಬೇಕಾಗಿದ್ದಂತಹ ಸಿನಿಮಾ ಜೂನ್ 4ಕ್ಕೆ ಅಂತ ಹೇಳಿ ಪೋಸ್ಟ್ಪೋನ್ ಮಾಡಲಾಗಿತ್ತು. ಯುದ್ಧದ ಪರಿಣಾಮ ಜೂನ್ಗೆ ರಿಲೀಸ್ ಮಾಡ್ತೀವಿ ಅಂತ ಹೇಳಿ ಈಗ ಮುಂದೂಡಿಕೆ ಮಾಡಲಾಗಿತ್ತು. ಇದೀಗ ಜೂನ್ 4ಕ್ಕೂ ಕೂಡ ರಿಲೀಸ್ ಆಗೋದಿಲ್ಲ ಅಂತ ಹೇಳಿ ಟಾಕ್ಸಿಕ್ ಟೀಮ್ ಹೊಸ ದಿನಾಂಕ ಘೋಷಣೆ ಮಾಡಿದೆ. ಅಧಿಕೃತವಾಗಿ ಪೋಸ್ಟ್ ಮಾಡಲಾಗಿದೆ. ಸೋಷಿಯಲ್ ಮೀಡಿಯಾದಲ್ಲಿ ನಟ ಯಶ್ ಅವರಿಂದಲೇ ಪೋಸ್ಟ್ ಮಾಡಲಾಗಿದೆ. ಸಿನಿಮಾ ಐಕಾನ್ ಸಮಾವೇಶದಲ್ಲಿ ಅಭೂತಪೂರ್ವವಾದಂತಹ ರೆಸ್ಪಾನ್ಸ್. ಹೀಗಾಗಿ ಲಾರ್ಜ್ ಸ್ಕೇಲ್ನಲ್ಲಿ ಫಿಲ್ಮ್ ರಿಲೀಸ್ ಮಾಡುವ ಯತ್ನದಲ್ಲಿದ್ದಾರೆ. ವಿಶ್ವದಾದ್ಯಂತ ದೊಡ್ಡ ಮಟ್ಟದಲ್ಲಿ ರಿಲೀಸ್ ಮಾಡಲು ಯೋಜನೆ ಮಾಡ್ತಾ ಇದ್ದೀವಿ. ಹಾಗಾಗಿ ಸಿನಿಮಾ ರಿಲೀಸ್ ಡೇಟ್ ಮತ್ತೊಮ್ಮೆ ಮುಂದೂಡಿಕೆ ಆಗ್ತಾ ಇದೆ ಅಂತ ಹೇಳಿ ಇದೀಗ ರಾಕಿಂಗ್ ಸ್ಟಾರ್ ಯಶ್ ಅವರು ಖುದ್ದು ತಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಮತ್ತೊಮ್ಮೆ ಪೋಸ್ಟ್ ಮಾಡಿದ್ದಾರೆ. ಇಷ್ಟೊಂದು ತಡ ಯಾಕೆ ಆಗ್ತಿದೆ ಅಂತ ಹೇಳಿ ಗೊತ್ತಿಲ್ಲ, ಆದ್ರೆ ದೊಡ್ಡ ಮಟ್ಟದಲ್ಲಿ ರಿಲೀಸ್ ಮಾಡಬೇಕು ಅನ್ನೋಂಥ ಪ್ಲಾನಿಂಗ್ ಅಲ್ಲಿ ಇದೀವಿ. ಹಾಗಾಗಿ ಇನ್ನೂ ಸ್ವಲ್ಪ ಟೈಮ್ ಬೇಕಾಗುತ್ತೆ ಅಂತ ಹೇಳಿ ಈಗ ಯಶ್ ಅವರು ಮಾಡಿರುವಂತ ಒಂದು ಪೋಸ್ಟ್ ಇದು. ತಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಮತ್ತೊಮ್ಮೆ ಯಶ್ ಪೋಸ್ಟ್ ಮಾಡಿದ್ದಾರೆ. ಮತ್ತೊಮ್ಮೆ ಮುಂದೂಡಿಕೆ ಆಗ್ತಾ ಇದೆ. ಈಗ ವಿಶ್ವದಾದ್ಯಂತ ದೊಡ್ಡ ಮಟ್ಟದಲ್ಲಿ ಪ್ಯಾನ್ ಇಂಡಿಯಾ ಅಲ್ಲ, ಇಡೀ ವರ್ಲ್ಡ್ ವೈಡ್ ಮೂವಿ ಇದು. ಕೇವಲ ಪ್ಯಾನ್ ಇಂಡಿಯಾ ಮೂವಿ ಅಲ್ಲ, ವರ್ಲ್ಡ್ ವೈಡ್ ಮೂವಿ ಆಗಿರೋದ್ರಿಂದ ದೊಡ್ಡ ಮಟ್ಟದಲ್ಲಿ ನಾವು ರಿಲೀಸ್ ಮಾಡಬೇಕು ಅಂತ ಹೇಳಿ ಪ್ಲಾನ್ ಮಾಡ್ತಾ ಇದ್ದೀವಿ. ಅದಕ್ಕೆ ಮತ್ತಷ್ಟು ಸಮಯ ಬೇಕಾಗುತ್ತೆ. ಹಾಗಾಗಿ ರಿಲೀಸ್ ಮತ್ತೊಮ್ಮೆ ಮುಂದೂಡಿಕೆ ಅಂತ ನಟ ಯಶ್ ಈಗ ಈ ರೀತಿಯಾಗಿ ಪೋಸ್ಟ್ ಮಾಡಿದ್ದಾರೆ. ಈ ಹಿಂದೆಯೂ ಕೂಡ ಇದೇ ಆಗಿತ್ತು. ಮಾರ್ಚ್ 19ಕ್ಕೆ ಇದ್ದಂತಹ ಡೇಟ್ ಜೂನ್ 4ಕ್ಕೆ ರಿಲೀಸ್ ಆಗುತ್ತೆ ಅಂತ ಹೇಳಿ ನಟ ಯಶ್ ಈ ಹಿಂದೆಯೂ ಕೂಡ ಪೋಸ್ಟ್ ಮಾಡಿದ್ರು. ಕಾರಣ ಏನು ಅಂತಂದ್ರೆ ಯುದ್ಧದ ಪರಿಣಾಮ, ಯುದ್ಧದ ಎಫೆಕ್ಟು ತುಂಬಾ ಪರಿಸ್ಥಿತಿ ಅವಾಗ ಹಾಳಾಗಿತ್ತು ಇಡೀ ಒಂದು ದೇಶದಲ್ಲೇ. ಹಾಗಾಗಿ ಆ ಸಂದರ್ಭದಲ್ಲೂ ಕೂಡ ಪೋಸ್ಟ್ಪೋನ್ ಆಯಿತು. ಈಗ ಮತ್ತೊಮ್ಮೆ ಈ ಸಿನಿಮಾ ಡೇಟ್ ಪೋಸ್ಟ್ಪೋನ್ ಆಗಿದೆ. ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಧನು. ಈಗ ಎರಡನೇ ಬಾರಿ ಈ ರೀತಿ ಆಗ್ತಾ ಇರುವಂತದ್ದು, ಅದರಲ್ಲೂ ಕೂಡ ಎಲ್ಲೋ ಒಂದು ರೀತಿಯಾಗಿ ಈ ತರ ಆಗ್ಬಿಟ್ರೆ ಮತ್ತೊಮ್ಮೆ ರಿಲೀಸ್ ಡೇಟ್ ಪೋಸ್ಟ್ಪೋನ್ ಆಗ್ಬಿಟ್ರೆ ತುಂಬಾ ಡಿಲೇ ಆಗೋಗಿದ್ರೆ, ಈಗಾಗಲೇ 3 ವರ್ಷ ಆಗೋಗಿದೆ ಈ ಸಿನಿಮಾಗೋಸ್ಕರ ಕಾದು ಎಲ್ಲೋ ಒಂದು ರೀತಿಯಾಗಿ ಅವರ ಅಭಿಮಾನಿಗೆ ನಿಜವಾಗ್ಲೂ ಒಂದು ರೀತಿಯಾಗಿ ನಿರಾಸೆ, ಆಮೇಲೆ ಇಂಟ್ರೆಸ್ಟ್ ಹೋಗ್ಬಿಡುತ್ತಲ್ವಾ, ಯಾಕೆ ಸಿನಿಮಾ ನೋಡ್ಬೇಕು ಅಂತ ಅನಿಸ್ಬಿಡುತ್ತಲ್ವಾ? ಸುರಕ್ಷಣಿ ನೀವು ಹೇಳಿದ್ರಲ್ಲಿ 100ಕ್ಕೆ 100 ಸತ್ಯ. ಯಾಕಂದ್ರೆ ಒಂದು ಸಿನಿಮಾಗೆ ಕಾಯೋದಂದ್ರೆ 1 ವರ್ಷ ಕಾಯ್ಬೋದು, 1.5 ವರ್ಷ ಕಾಯ್ಬೋದು, ಮತ್ತೆ ಪೋಸ್ಟ್ಪೋನ್ ಆದಾಗ 1 ತಿಂಗಳು ಕಾಯ್ಬೋದು. ಆದ್ರೆ ಈಗಾಗ್ಲೇ ಸುಮಾರು 3 ವರ್ಷದಿಂದ ಯಶ್ ಅಭಿಮಾನಿಗಳು ತುದಿಗಾಲಿನಲ್ಲಿ ನಿಂತ್ಕೊಂಡು ಕಾಯ್ತಾ ಇದ್ದಾರೆ. ಟಾಕ್ಸಿಕ್ ಯಾವಾಗ ಬರುತ್ತೆ, ಟಾಕ್ಸಿಕ್ ಅನೌನ್ಸ್ ಆದಾಗಿಂದಲೂ ಒಂದು ಕ್ಯೂರಿಯಾಸಿಟಿ ಬಿಲ್ಡ್ ಆಗಿರ್ತಕ್ಕಂಥದ್ದು. ಯಾಕಂದ್ರೆ ಇದರಲ್ಲಿ ಯಶ್ ಅವರ ಜವಾಬ್ದಾರಿ ತುಂಬಾನೇ ದೊಡ್ಡದಾಗಿರ್ತಕ್ಕಂಥದ್ದು. ಒಂದ್ ಕಡೆ ನಿರ್ಮಾಣದಲ್ಲೂ ಅವರು ಭಾಗಿಯಾಗಿದ್ದಾರೆ, ಮತ್ತೆ ನಟರಾಗಿದ್ದಾರೆ, ಮತ್ತೆ ಕಥೆಯಲ್ಲೂ ಕೂಡ ಅವರು ಈ ಒಂದು ಸಾಕಷ್ಟು ಜವಾಬ್ದಾರಿನ ಹೊತ್ಕೊಂಡು ಮಾಡಿದಂತಹ ಟಾಕ್ಸಿಕ್ ಸಿನಿಮಾ ಯಾಕೆ ಹಿಂದೇಟ್ ಹಾಕ್ತಾ ಇದೆ ಥಿಯೇಟರ್ಗೆ ಬರೋದಕ್ಕೆ ಅನ್ನೋ ಒಂದಿಷ್ಟು ಅನುಮಾನಗಳು ಮೂಡ್ತಾ ಇದೆ. ಒಂದು ಕಾರಣವನ್ನ ನೀಡಿ ಏನಂದ್ರೆ ಮಾರ್ಚ್ 19ಕ್ಕೆ ಯುಗಾದಿ ಹಬ್ಬಕ್ಕೇನೆ ಯಶ್ ಅವರು ಅಭಿಮಾನಿಗಳನ್ನ ಸಂತಸ ಪಡಿಸ್ತಾರೆ, ಮನರಂಜನೆ ನೀಡ್ತಾರೆ ಅನ್ನೋ ಒಂದು ಕಾತುರತೆ ಜಾಸ್ತಿ ಆಗಿತ್ತು. ಆದ್ರೆ ಮಧ್ಯಪ್ರಾಚ್ಯ ದೇಶಗಳ ಒಂದು ಏನು ಯುದ್ಧ ನಡೀತಾ ಇತ್ತು, ಆ ಒಂದು ಸನ್ನಿವೇಶದಲ್ಲಿ ಸಿನಿಮಾ ವರ್ಲ್ಡ್ ವೈಡ್ ರಿಲೀಸ್ ಆಗ್ಬೇಕಾಗಿತ್ತು. ಯಾಕಂದ್ರೆ ಇದು ಬರೀ ಕೇವಲ ಭಾರತದಾದ್ಯಂತ ಅಷ್ಟೇ ಅಲ್ಲ, ವಿಶ್ವದಾದ್ಯಂತ ಸಿನಿಮಾವನ್ನ ರಿಲೀಸ್ ಮಾಡೋದಕ್ಕೆ ಒಂದು ಪ್ಲಾನ್ ಅನ್ನ ಹಮ್ಮಿಕೊಂಡಿರ್ತಕ್ಕಂಥದ್ದು. ಹಾಗಾಗಿ ಒಂದು ದೊಡ್ಡ ಮಟ್ಟದಲ್ಲಿ ಒಂದು ಸಿನಿಮಾವನ್ನ ತೋರಿಸ್ಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಯಶ್ ಅವರು ಒಂದು ಪ್ಲಾನ್ ಅನ್ನ ಮಾಡ್ಕೊಂಡಿದ್ರು. KVN ಮತ್ತೆ ಯಶ್ ಅವರು ಇಬ್ರು ಕೂಡ ನಿರ್ಮಾಣವನ್ನ ಮಾಡಿದಂತಹ ಒಂದು ದೊಡ್ಡ ಸ್ಕೇಲ್ ನ ಸಿನಿಮಾ, ಕನ್ನಡದ ಸಿನಿಮಾ, ಕನ್ನಡ ಮತ್ತು ಇಂಗ್ಲಿಷ್ ನಲ್ಲಿ ನಿರ್ಮಾಣವಾದಂತಹ ಸಿನಿಮಾವನ್ನ ವಿಶ್ವ ಮಟ್ಟದಲ್ಲೇ, ಜಾಗತಿಕ ಮಟ್ಟದಲ್ಲೇ ಒಂದು ರೀತಿಯಾದಂತಹ ಅದ್ದೂರಿತನದಲ್ಲಿ ಒಂದು ಗ್ರ್ಯಾಂಡ್ ಆಗಿ ಅದನ್ನ ರಿಲೀಸ್ ಮಾಡ್ಬೇಕು ಅನ್ನೋ ಒಂದಿಷ್ಟು ಪ್ಲಾನ್ಗಳಿದ್ವು. ಆದ್ರೆ ಮಧ್ಯಪ್ರಾಚ್ಯ ಯುದ್ಧದ ಪರಿಣಾಮ ಆ ಒಂದು ಕಾರಣವನ್ನ ಕೊಟ್ಟಿದ್ರು. ಜೂನ್ ಅಲ್ಲಿ ರಿಲೀಸ್ ಆಗುತ್ತೆ ಅಂತ ಮತ್ತೆ ಪೋಸ್ಟ್ಪೋನ್ ಮಾಡಿದ್ರು. ಯುಗಾದಿಯಿಂದ ಜೂನ್ಗೆ ಪೋಸ್ಟ್ಪೋನ್ ಆಗಿತ್ತು. ಜೂನ್ 4ಕ್ಕೂ ಕೂಡ ಸಿನಿಮಾ ಈಗ ರಿಲೀಸ್ ಆಗೋದಿಲ್ಲ ಅನ್ನೋ ಒಂದು ಪೋಸ್ಟ್ ಅನ್ನ ಇವತ್ತು ಯಶ್ ಅವರು ಹಾಕಿರ್ತಕ್ಕಂಥದ್ದು. ಈ ಒಂದು ಪೋಸ್ಟ್ ಅನ್ನ ನೋಡಿದಂತಹ ಯಶ್ ಅವರ ಅಭಿಮಾನಿಗಳು ಮತ್ತೆ ಬೇಸರ, ನಿರಾಸೆ, ಮತ್ತೆ ಆ ಸಿನಿಮಾ ಮೇಲೆ ಜಿಗುಪ್ಸೆ ಬರೋ ತರ ಆಗಿದೆ. ಆದ್ರೆ ಕೆಲವೊಂದಿಷ್ಟು ಕಾರಣಗಳನ್ನ ಯಶ್ ಅವರು ನೀಡಿದ್ದಾರೆ. ಯಾಕಂದ್ರೆ ಮೊನ್ನೆ ಸಿನಿಮಾಕಾನ್ ವೇದಿಕೆಯಲ್ಲಿ, ಅಂದ್ರೆ ಹಾಲಿವುಡ್ ನ ಒಂದು ವೇದಿಕೆಯಲ್ಲಿ ಯಶ್ ಅವರು ಭಾಗಿಯಾಗಿದ್ರು. ರಾಮಾಯಣ ಸಿನಿಮಾದ ನಿರ್ಮಾಪಕರು ನಮಿತ್ ಮಲ್ಹೋತ್ರಾ ಮತ್ತು ಯಶ್ ಅವರು ಭಾಗಿಯಾದಂತ ಸಂದರ್ಭದಲ್ಲಿ ಮತ್ತೆ ಒಂದಿಷ್ಟು ಜಾಗತಿಕ ಮಟ್ಟದಲ್ಲಿ ಬೇರೆ ಬೇರೆ ರೀತಿಯಾದಂತ ಪ್ಲಾನ್ಗಳು ಕೂಡ ಈಗ ಟಾಕ್ಸಿಕ್ಗೆ ಬಂದಿರ್ತಕ್ಕಂಥದ್ದು. ಇನ್ನು ದೊಡ್ಡ ಮಟ್ಟದಲ್ಲಿ ಈ ಸಿನಿಮಾವನ್ನ ರಿಲೀಸ್ ಮಾಡ್ಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಮತ್ತೆ ಸಿನಿಮಾವನ್ನ ಮುಂದೂಡಿದ್ದೇವೆ ಅನ್ನೋ ಒಂದು ಕಾರಣಗಳನ್ನ ಈಗ
ಯಶ್ ಅವರು ಕೊಟ್ಟಿರ್ತಕ್ಕಂಥದ್ದು. ಮುಂದಿನ ದಿನದಲ್ಲಿ ಕಾದ್ ನೋಡ್ಬೇಕು, ದಿನ ಯಾವಾಗ ಏನು ಅನ್ನೋದನ್ನ ಮುಂದಿನ ದಿನ ತಿಳಿಸ್ತೀವಿ ಅನ್ನೋದನ್ನ ಈಗ ಯಶ್ ಅವರು ಪೋಸ್ಟ್ ಮಾಡಿದ್ದಾರೆ. ಇದಕ್ಕೆ ಸಾಕಷ್ಟು ರೀತಿ ಓಕೆ ತಹರೆವಾರಿ ಕಮೆಂಟ್ಗಳು ಈಗ ಬರ್ತಾ ಇರ್ತಕ್ಕಂಥದ್ದು. ಎಸ್ ಥ್ಯಾಂಕ್ ಯು ತನು ನಿಮ್ಮೆಲ್ಲ ಡೀಟೇಲ್ಸ್